ಹೇಳಿ. ಪ್ರಿಯಾಂಕ ಖರ್ಗೆ ಅವರಿಗೆ ಅನಿಸಿರೋದು, ಅವರಿಗೆ ಬಂದಿರುವ ಮಾಹಿತಿ ಆಗಿರಬಹುದು, ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಶಾಖೆ ಹೆಸರಿನಲ್ಲಿ ಭಾರತದ ಏಕತೆಯ ವಿರುದ್ಧ ನಕಾರಾತ್ಮಕ ಭಾವನೆಗಳನ್ನು ತುಂಬಲಾಗ್ತಾ ಇದೆ ಅಂತ. ಏನ್ ಮಾತಾಡ್ತಾರೆ ಶಾಖೆಯಲ್ಲಿ, ಏನ್ ಮಾಡ್ತಾರೆ ಶಾಖೆಯಲ್ಲಿ? ಮಾತಾಡೋದು ನಾವು ಮಾತ್ರ ಇಡೀ ದೇಶ ಒಂದು ಅಂತ ಹೇಳ್ತಾ ಇರುವಂಥದ್ದು ನಾವು. ಈ ದೇಶದ ಪುತ್ರರೂಪಿ ಸಮಾಜ ಯಾವುದಿದೆ, ಈ ಪುತ್ರರೂಪಿ ಸಮಾಜಕ್ಕೆ ಒಂದು ಜವಾಬ್ದಾರಿ ಇದೆ ಅಂತ, ಇದಕ್ಕೊಂದು ಕರ್ತವ್ಯ ಇದೆ ಅಂತ ಹೇಳ್ತಾ ಇರುವಂಥದ್ದು ನಾವು. ನೀನು ಆ ಕರ್ತವ್ಯದಿಂದ ವಿಮುಖನಾಗ್ತಾ ಇದೆಯಾ? ಅದಕ್ಕೋಸ್ಕರ ಈ ದೇಶ ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದೆಲ್ಲದರ ಬಗ್ಗೆ ನೀನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡ್ಬಂತು. ಇದು ನಾವು ಮಾತ್ರ ಹೇಳ್ತಾ ಇರೋದು, ಜಗತ್ತಿನ ಎಲ್ಲ ದೇಶಗಳ ಜನರು ಅದನ್ನೇ ಹೇಳ್ತಾ ಇರೋದು ರೀ, ಈ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ. ಸಂಘವನ್ನು ಪ್ರಾರಂಭ ಮಾಡಿದಂಥವ್ರು ಅದನ್ನೇ ಹೇಳಿರುವಂಥದ್ದು. ನಾನಾಗ ಚೀಜ ಮಾತದ್ದು ಹೇಳಿದಲ್ಲ, ಉಳಿದವ್ರದ್ದು ಹೇಳಿದಲ್ಲ, ಅದು ಅದೇ ಉದ್ದೇಶದಿಂದ ಹೇಳಿದ್ರು, ಈ ದೇಶಕ್ಕೋಸ್ಕರ ಕೆಲಸ ಮಾಡಿ. ಈ ದೇಶದಲ್ಲಿ ಹುಟ್ಟಿದ್ಯಾ, ಈ ದೇಶದ ನೀರು ಕುಡ್ದಿದ್ಯಾ, ಗಾಳಿ ತಗೊಂಡಿದ್ಯಾ, ಆಹಾರ ತಗೊಂಡಿದ್ಯಾ, ಈ ಊರಿನಲ್ಲಿ ನಾನು ಇರಬೇಕಾದ್ರೆ ನಿನಗೆ ಒಂದು ಜಾಗ ಸಿಕ್ಕಿದೆ ಅಂತ ಭೂಮಿಗೇನು ಕೊಡೋದು ಬೇಡವೇ ನೀನು ಬರೀ ಅದಕ್ಕೆ ಕೆಮಿಕಲ್ ಹಾಕಿ ಹಾಳು ಮಾಡಿ ಅದರಿಂದ ತಗೊಳ್ಳೋದು ಮಾತ್ರನಾ? ಅಥವಾ ನೀನು ಈ ಭೂಮಿಗೋಸ್ಕರ ಏನಾದ್ರು ಕೆಲಸ ಮಾಡಬೇಕಾ? ಈ ಧರ್ಮ ನೀನನ್ನು ಉಳಿಸ್ಕೊಂಡು ಬಂದಿರೆ ಆ ಧರ್ಮಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ, ಸಮಾಜಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ. ಆ ಸಮಾಜ ನಮಗೆ ಹೇಳ್ಕೊಟ್ಟಿದ್ದಲ್ಲ, ಸಮಾಜ ನಮ್ಮನ್ನು ತಿದ್ದಿದೆ, ತೀಡಿದೆ, ನಮಗೆಲ್ಲವನ್ನು ಕೊಟ್ಟಿದೆ. ಆ ಸಮಾಜಕ್ಕೋಸ್ಕರ ಏನು ಮಾಡ್ತೀಯ ನೀನು? ಅದನ್ನು ಕಲಿಸುವಂಥ, ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಕೆಲಸ ಬಿಟ್ಟು ಇನ್ಯಾವುದನ್ನು ಮಾಡಿದ್ದಿದ್ರೆ ಹೇಳಿ ಅವರು.